ಪ್ರಾಚೀನ ಕಾಲದಲ್ಲಿ ಕಾಶ್ಯಪ ಮಹರ್ಷಿಗಳ ಇಬ್ಬರು ಪುತ್ರರು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಹಿರಣ್ಯಾಕ್ಷನನ್ನು ವಿಷ್ಣುದೇವರು ವರಾಹ ಅವತಾರದಲ್ಲಿ ಸಂಹರಿಸಿದ ನಂತರ ಹಿರಣ್ಯಕಶಿಪು ತನ್ನ ಸಹೋದರನ ಸಾವಿಗೆ ಕೋಪಗೊಂಡು ವಿಶ್ವದಲ್ಲೆಲ್ಲ ವಿಷ್ಣು ಭಕ್ತರನ್ನು ನಾಶಪಡಿಸುವ ಪ್ರಯತ್ನ ಆರಂಭಿಸಿದರು. ವಿಷ್ಣುವನ್ನು ಸಾಯಿಸಲು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅಜರಾಮರತ್ವಕ್ಕೆ ಸಮಾನವಾದ ವರ ಪಡೆದನು. ಆ ವರದಿಂದ ಅವನು ಯಾವ ಜೀವಿಯಿಂದಲೂ ಹಗಲಲ್ಲೂ ಅಲ್ಲ, ರಾತ್ರಿಯಲ್ಲೂ ಅಲ್ಲ, ಒಳಗೆ ಅಲ್ಲ, ಹೊರಗೆ ಅಲ್ಲ ಎಂಬ ಸಂಧಿಗಳನ್ನು ಬಲವತ್ತಾಗಿಸಿಕೊಂಡು ತಾನು ಶಾಶ್ವತನೆಂಬ ಭಾವದಲ್ಲಿ ಪ್ರಜಾಪೀಡನೆ ಆರಂಭಿಸಿದ. ಆ ಕಾಲದಲ್ಲೇ ಹಿರಣ್ಯಕಶಿಪುವಿನ ಪುತ್ರ ಪ್ರಹ್ಲಾದ ಜನ್ಮವಿಟ್ಟ. ಬಾಲ್ಯದಿಂದಲೇ ಪ್ರಹ್ಲಾದ ವಿಷ್ಣು ಭಗವಂತನ ಭಕ್ತ. ತಂದೆ ಎಷ್ಟು ಪ್ರಯತ್ನಿಸಿದರೂ ಎಷ್ಟು ಶಿಕ್ಷೆ ಕೊಟ್ಟರೂ ಪ್ರಹ್ಲಾದನ ಮನಸ್ಸಿನಿಂದ ಓಂ ನಮೋ ನಾರಾಯಣಾಯ ಎಂಬ ಭಕ್ತಿ ಹೋಗಲಿಲ್ಲ. ಕೊನೆಗೆ ಕೋಪದಿಂದ ತುಂಬಿದ ಹಿರಣ್ಯಕಶಿಪು ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಕೇಳಿದಾಗ ಪ್ರಹ್ಲಾದ ಶಾಂತವಾಗಿ ಹೇಳಿದ, ಎಲ್ಲೆಲ್ಲೂ ಇದ್ದಾನೆ. ಕೋಪದಿಂದ ಉಕ್ಕಿದ ಹಿರಣ್ಯಕಶಿಪು ಅರಮನೆ ಸ್ತಂಭವನ್ನು ತೋರಿಸಿ ಇಲ್ಲಿದಾನಾ ಎಂದು ಕೇಳಿದ. ಹೌದು ಎಂದು ಭಕ್ತ ಪ್ರಹ್ಲಾದ ಉತ್ತರಿಸಿದ. ಆ ಕ್ಷಣದಲ್ಲಿ ಆ ಸ್ತಂಭದಿಂದ ಭಗವಂತನು ಅರ್ಧ ಮಾನವ ಅರ್ಧ ಸಿಂಹ ರೂಪದಲ್ಲಿ ಹೊರಬಂದು ಭಯಾನಕ ಗರ್ಜನೆ ಕೊಟ್ಟರು. ಇದೇ ನರಸಿಂಹ ಅವತಾರ. ಸಂಜೆ ಪ್ರಹರ, ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ. ಅರಮನೆ ದ್ವಾರದ ಬಾಗಿಲು ಒಳಗಿನಲ್ಲ, ಹೊರಗಿನಲ್ಲ. ಸ್ವಂತ ಕರಗಳಿಂದ ಅಲ್ಲ, ತನ್ನ ನಖಗಳಿಂದ. ಮನುಷ್ಯನಾಗಿಯೂ ಅಲ್ಲ, ಪ್ರಾಣಿಯಾದರೂ ಅಲ್ಲ. ಈ ರೀತಿ ಅವನಿಗೆ ದೊರೆತಿದ್ದ ವರಗಳ ಲೂಪ್ ಹೋಲ್ಸ್ಗಳನ್ನು ಬಳಸಿಕೊಂಡು ಭಗವಂತನು ಹಿರಣ್ಯಕಶಿಪುವನ್ನು ಸಂಹರಿಸಿದ. ಆ ನಂತರ ಪ್ರಹ್ಲಾದನ ಭಕ್ತಿಗೆ ಸಂತೋಷಗೊಂಡ ಭಗವಂತನು ತನ್ನ ಉಗ್ರ ರೂಪವನ್ನು ಶಾಂತಗೊಳಿಸಲು ಲಕ್ಷ್ಮೀದೇವಿಯವರನ್ನು ಕರೆಸಿದರು. ಲಕ್ಷ್ಮೀದೇವಿಯ ಸಾನ್ನಿಧ್ಯದಿಂದ ನರಸಿಂಹನ ಉಗ್ರತೆ ಕಡಿಮೆಯಾಗಿ ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಭಕ್ತರಿಗೆ ಅನುಗ್ರಹ ನೀಡಿದರು.